ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 12,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್, ಒಂದು ಸಿಹಿ ಸುದ್ದಿ ಕೂಡ ಗೃಹಲಕ್ಷ್ಮಿಯರಿಗೆ ಬಂದಿರುವಂತದ್ದು. ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಎದಕ್ಕಂದ್ರೆ ಒಂದು ಸೂಪರ್ ಸಿಹಿ ಸುದ್ದಿ, ನಿಮಗೆಲ್ಲ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದು ಮಹತ್ವದ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಹೌದು ವೀಕ್ಷಕರೇ, ಇನ್ ಮುಂದೆ 5 ಗ್ಯಾರಂಟಿ ಯೋಜನೆಗಳು ಯಾರಿಗೆ ಬೇಕು ಅವರು ತಗೋಬಹುದು, ಯಾರಿಗೆ ಬೇಡ ಅವರು ಬಿಡಬಹುದು. ಈ ತರ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ. ಇದರ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ನೋಡೋಣ. ಅದೇ ತರ ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇರಲಿ, BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ವೀಕ್ಷಕರೇ ವಿಡಿಯೋ ಪೂರ್ತಿಯಾಗಿ ನೋಡಿ. ಒಂದು ಹೊಸ ಇಂಪಾರ್ಟೆಂಟ್ ಅಪ್ಡೇಟ್ ಸರ್ಕಾರದಿಂದ ಬಂದಿರುವಂತದ್ದು. ಅನ್ನಭಾಗ್ಯ ಫಲಾನುಭವಿಗಳಿಗೆ ಸಿಹಿ ಸುದ್ದಿ ಸೇರಿದಂತೆ 10 ಗ್ಯಾರಂಟಿ ಯೋಜನೆಗಳ ಬಗ್ಗೆನೂ ಕೂಡ ಬಂದಿದೆ. ಮತ್ತೊಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ದರ ದಾಖಲೆ ಮುರಿತಾ ಇದೆ. ಹೌದು ವೀಕ್ಷಕರೇ, ಪ್ರತಿಯೊಂದು ದಾಖಲೆ ಕೂಡ ಬಂಗಾರ ಮತ್ತು ಬೆಳ್ಳಿ ಮುರಿಯಲು ಪ್ರಾರಂಭ ಮಾಡಿದೆ ವೀಕ್ಷಕರೇ. ಇನ್ನು ನಮ್ಮ ಒಂದು ಬೆಳ್ಳಿ ದರವೂ ಕೂಡ ಭಾರಿ ಒಂದು ಏರಿಕೆ ಆಗಲು ಶುರುವಾಗಿದೆ. ಮತ್ತೆ 4 ಲಕ್ಷ ರೂಪಾಯಿ ದಾಟುತ್ತಾ ಬೆಳ್ಳಿ ದರ. ಹೌದು ವೀಕ್ಷಕರೇ, ನೋಡೋಣ ಬನ್ನಿ. ಇನ್ನು ಕರ್ನಾಟಕದಲ್ಲಿ ಮತ್ತೊಂದು ಹೊಸ ನಿಯಮ ಶುರುವಾಗಬಹುದು. ಮಕ್ಕಳಿಗೆ ಮೊಬೈಲ್ ಫೋನ್ ಕೊಡದಂತೆ ಬ್ಯಾನ್ ಮಾಡೋ ಬಗ್ಗೆ ಒಂದು ನಿಯಮ ಶುರುವಾಗಬಹುದು. ಹೌದು ವೀಕ್ಷಕರೇ, 16 ವರ್ಷದ ಒಳಗಿನ ಮಕ್ಕಳಿಗೆ ಶಾಲೆ ಕಾಲೇಜುಗಳಲ್ಲಿ ಮೊಬೈಲ್ಗೆ ಸಂಪೂರ್ಣವಾಗಿ ಬ್ಯಾನ್ ಹೇರಲು ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಇದರ ಬಗ್ಗೆನೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು. ಇನ್ ಮುಂದೆ 5 ಗ್ಯಾರಂಟಿ ಅಲ್ಲ, 10 ಗ್ಯಾರಂಟಿ ಅಂತಾನೂ ಕೂಡ ಘೋಷಣೆ ಮಾಡಲಾಗಿದೆ. ಹಾಗಾದ್ರೆ ಇನ್ನುಳಿದ 5 ಗ್ಯಾರಂಟಿಗಳಾದ್ರೂ ಯಾವುದು, ಅದು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ವಿಡಿಯೋ ಮಿಸ್ ಮಾಡಲೇಬೇಡಿ. ಮತ್ತೆ ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ನಿಮಗೂ ಕೂಡ ಗೃಹಲಕ್ಷ್ಮಿ ಹಣ 26ನೇ ಕಂತು ಜಮೆಯಾಗಿದೆಯಾ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಎದಕ್ಕಂದ್ರೆ ನಿಮ್ಮ ಕಮೆಂಟ್ಗೆ ನಾವು ಉತ್ತರ ಕೂಡ ಕೊಡಲು ಪ್ರಾರಂಭ ಮಾಡಿದ್ದೇವೆ. ಪ್ರತಿಯೊಂದು ಕಮೆಂಟ್ಗೂ ಕೂಡ ಹಂತ ಹಂತವಾಗಿ ಉತ್ತರ ಕೊಡ್ತಾ ಇದ್ದೀವಿ. ಯಾರಿಗೆ ಹಣ ಬಂದಿಲ್ಲ, ಎದಕ್ಕೆ ಬರ್ತಾ ಇಲ್ಲ, ಎಲ್ಲ ಕೂಡ ಹೇಳ್ತೇವೆ. ವೀಕ್ಷಕರೇ, ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಬೇಗನೆ ಕಮೆಂಟ್ ಮಾಡಿ. ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಇಲ್ಲಿವರೆಗೂ 26 ಕಂತು ಹಣ ಜಮೆಯಾಗಿರೋದು ನಿಮಗೆ ಗೊತ್ತಿರಬಹುದು. ಹೌದು, 26 ಕಂತು ಹಣ ಜಮೆಯಾಗಿದ್ದು 52,000 ರೂಪಾಯಿ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಜಮೆಯನ್ನ ಮಾಡಲಾಗಿದೆ. ಈ ಒಂದು ಯೋಜನೆ ಶುರುವಾಗಿ 30 ತಿಂಗಳಾಗಿದ್ದು 30 ಕಂತು ಹಾಕಬೇಕು ಅಂತ ವಿರೋಧ ಪಕ್ಷದವರು, ಬಿಜೆಪಿ ಶಾಸಕರು ಸರ್ಕಾರಕ್ಕೆ ಪ್ರಶ್ನೆ ಮಾಡಲು ಪ್ರಾರಂಭ ಮಾಡಿದ್ದಾರೆ. ಹೌದು, ಇನ್ನು ಬಾಕಿ ಉಳಿದ 4 ಕಂತು ಕೂಡ 8,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಆಗ್ರಹ ಮಾಡಲು ಶುರು ಮಾಡಿದ್ದಾರೆ. ವೀಕ್ಷಕರೇ, ಇಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಬಾಕಿ ಇತ್ತು, ಅದನ್ನ ಬಿಡುಗಡೆ ಮಾಡಿ ಜಮೆ ಕೂಡ ಮಾಡಿದ್ದಾರೆ. ಇನ್ನು ಯಾರಿಗೆಲ್ಲ ಹಣ ಬಂದಿಲ್ಲ ಅವರಿಗೂ ಕೂಡ ಇನ್ನು 1-2 ದಿನದಲ್ಲಿ ಹಣ ಸಂಪೂರ್ಣವಾಗಿ ಜಮೆಯಾಗಲಿದೆ. ವೀಕ್ಷಕರೇ, ಈ ಬಾರಿ 2 ಕಂತು ಒಟ್ಟಿಗೆ ಬಿಡುಗಡೆ ಕೂಡ ಮಾಡಲಾಗಿದ್ದು ಜಮೆ ಕೂಡ ಆಗಿದೆ ಅಂತ ಹೇಳಲಾಗಿದ್ದು ಒಟ್ಟು 26 ಕಂತು ಜಮೆ ಮಾಡಲಾಗಿದೆ. ವೀಕ್ಷಕರೇ, ಹಾಗಾದ್ರೆ ಈಗ ಸೆಪ್ಟೆಂಬರ್ ತಿಂಗಳದ್ದು ಬಿಟ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಹಾಗೂ ಜನವರಿ, ಈ ವರ್ಷದ ಜನವರಿ ಟೋಟಲ್ ಬಂದು 4 ತಿಂಗಳದ್ದು 4 ಕಂತು 8,000 ರೂಪಾಯಿ ಯಾವಾಗ ಬಿಡುಗಡೆ ಮಾಡ್ತೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಂತ ಹಂತವಾಗಿ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡ್ತಾ ಇದ್ದೀವಿ, ಯಾವುದೇ ಕಂತು ಬಾಕಿ ಉಳಿಸಲ್ಲ, ಎಲ್ಲವನ್ನು ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಭರವಸೆ ಕೂಡ ಗೃಹಲಕ್ಷ್ಮಿಯರಿಗೆ ಕೊಟ್ಟಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಯಾರಿಗೆ ಹಣ ಬರೋದಿಲ್ಲ, ವೀಕ್ಷಕರೇ ನೀವು ಕೂಡ ತೆರಿಗೆ ಪಾವತಿದಾರರಾಗಿದ್ರೆ, GST ರಿಟರ್ನ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ನಿಮಗೆ ಹಣ ಬರಲ್ಲ. ಗೃಹಲಕ್ಷ್ಮಿಯರಾಗಿರ್ಬೋದು, ಗೃಹಲಕ್ಷ್ಮಿಯರ ಯಜಮಾನರು ತೆರಿಗೆ ಪಾವತಿ ಮಾಡ್ತಾ ಇದ್ರೆ, GST ರಿಟರ್ನ್ಸ್ ಮಾಡ್ತಾ ಇದ್ರೆ ಅವರಿಗೆ ಗೃಹಲಕ್ಷ್ಮಿ ಹಣ ಬರಲ್ಲ ಅಂತ ಹೇಳಲಾಗಿದೆ. ಇನ್ನು ಎರಡನೇದಾಗಿ, ನಿಮ್ಮ ಒಂದು ಹೆಸರು ರೇಷನ್ ಕಾರ್ಡ್ ನಲ್ಲಿ ಬೇರೆ ಇದೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಬೇರೆ ಇದ್ರೆ ಅವಾಗ್ಲೂ ಕೂಡ ವೆರಿಫಿಕೇಶನ್ ಫೇಲ್ ಆದ್ರೆ ಹಣ ಬರೋದು ಗ್ಯಾರಂಟಿ ಇಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಮೂರನೇದಾಗಿ ವೀಕ್ಷಕರೇ, ಮುಖ್ಯವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡು ಅಪ್ಡೇಟ್ ಆಗಿರಬೇಕು, ಅಂದ್ರೆ ಲಿಂಕ್ ಆಗಿರಬೇಕು, ಸೀಡಿಂಗ್ ಆಗಿರಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ತುಂಬಾ ಜನ ಇದ್ದವರು APL ಕಾರ್ಡ್ ದಾರರು ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನೇ ಹಾಕಿಲ್ಲ, ನಮಗೆ ಹಣ ಬರಲ್ಲ, ಇದು ಕೇವಲ BPL ಕಾರ್ಡ್ಗೆ ಮಾತ್ರ ಬರುತ್ತೆ ಅಂತ ತಿಳಿದುಕೊಂಡಿದ್ದಾರೆ ವೀಕ್ಷಕರೇ. ಆದ್ರೆ ಇದು BPL ಅಲ್ಲ, APL ಕಾರ್ಡ್ ಇದ್ರೂ ಕೂಡ ನಿಮಗೆ ಹಣ ಬರುತ್ತೆ. ಹೌದು, BPL ಕಾರ್ಡ್, APL ಕಾರ್ಡ್ ನಿಮ್ಮ ಹತ್ರ ಯಾವುದೇ ಕಾರ್ಡ್ ಇದ್ರೂ ಕೂಡ ನೀವು ಗೃಹಲಕ್ಷ್ಮಿಗೆ ಎಲಿಜಿಬಲ್, ಅಂದ್ರೆ ನೀವು ಗೃಹಲಕ್ಷ್ಮಿಗೆ ಅರ್ಜಿ ಇನ್ನಾದ್ರೂ ಹಾಕಬಹುದು. ಇನ್ನಾದ್ರೂ ಕೂಡ ಪೋರ್ಟಲ್ ಓಪನ್ ಆಗಿದೆ, ಯಾವುದೂ ಕಾರಣಕ್ಕೂ ಪೋರ್ಟಲ್ ಬಂದ್ ಮಾಡಿಲ್ಲ. ಯಾವಾಗ ಬೇಕಾದ್ರೂ ಕೂಡ ಗೃಹಲಕ್ಷ್ಮಿಯರು ಹೊಸದಾಗಿ ಇದಕ್ಕೆ ಆಡ್ ಆನ್ ಆಗಬಹುದು ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ತುಂಬಾ ಜನ ಕನ್ಫ್ಯೂಸ್ ಮಾಡಿಕೊಂಡು ಈ ಯೋಜನೆಯಿಂದ ಹಿಂದೆ ಉಳಿದಿದ್ದಾರೆ. ನೀವು ತೆರಿಗೆ ಪಾವತಿ ಮಾಡ್ತಾ ಇಲ್ಲ, GST ರಿಟರ್ನ್ಸ್ ಮಾಡ್ತಾ ಇಲ್ಲ ಅಂದ್ರೆ APL ಕಾರ್ಡ್ ಇದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕೋದ್ರ ಮೂಲಕ ತಿಂಗಳಿಗೆ 2,000 ರೂಪಾಯಿ ಹಣ ಪಡೆದುಕೊಳ್ಳಬಹುದು. ಇನ್ನು ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್, ಗ್ಯಾಸ್ ಸಬ್ಸಿಡಿ ರೀತಿಯಲ್ಲಿ ಉಳ್ಳವರು ಗ್ಯಾರಂಟಿ ತ್ಯಜಿಸಲು ಗಿವ್ ಇಟ್ ಅಪ್ ಸೂತ್ರ ಪ್ರಕಟ ಆಗಬಹುದು. ಸರ್ಕಾರ ಇದಕ್ಕೆ ಬಗ್ಗೆ ಚಿಂತನೆ ಕೂಡ ನಡೆಸ್ತಾ ಇದೆ ಅಂತೆ. ಹೌದು, ಯಾವ ತರ ಗ್ಯಾಸ್ ಸಬ್ಸಿಡಿ ರೀತಿಯಲ್ಲಿ ಗೃಹ ಜ್ಯೋತಿ ಶಕ್ತಿ ಗ್ಯಾರಂಟಿಗಳನ್ನ ಸರ್ಕಾರಿ ನೌಕರರು, ಶ್ರೀಮಂತರು ತ್ಯಜಿಸೋ ಬಗ್ಗೆ
ಮಾರ್ಚ್ 6ರ ಬಜೆಟ್ ನಲ್ಲಿ ಗಿವ್ ಇಟ್ ಅಪ್ ಸೂತ್ರ ಪ್ರಕಟ ಮಾಡೋ ಸಾಧ್ಯತೆ ಕಂಡು ಬಂದಿದೆ ವೀಕ್ಷಕರೇ. ಈ ಮೂಲಕ ಗ್ಯಾರಂಟಿ ಹೊರೆ ಕಡಿಮೆ ಮಾಡಿಕೊಳ್ಳಲು ಸರ್ಕಾರ ಚಿಂತನೆ ಮಾಡ್ತಾ ಇದೆಯಂತೆ. ಆರ್ಥಿಕವಾಗಿ ಸುಸ್ಥಿತಿಯಲ್ಲಿರೋ ಫಲಾನುಭವಿಗಳು ಅಂದ್ರೆ ಶ್ರೀಮಂತರು ಆಗಿರ್ಬೋದು, ಸರ್ಕಾರಿ ನೌಕರರಾಗಿರ್ಬೋದು, ಇದ್ದವರು ಉಳ್ಳವರಾಗಿರ್ಬೋದು, ಉಚಿತ ಗ್ಯಾರಂಟಿಗಳನ್ನ ಸ್ವಯಂ ಪ್ರೇರಿತವಾಗಿ ಬಿಟ್ಟು ಕೊಡಬಹುದು. ಈ ತರ ಒಂದು ಹೊಸದಾಗಿ ಗಿವ್ ಇಟ್ ಅಪ್ ಗ್ಯಾರಂಟಿ ಸ್ಕೀಮ್ಸ್ ಅಂತ ಬಜೆಟ್ ನಲ್ಲಿ ಏನಾದ್ರೂ ಯೋಜನೆ ಬರಬಹುದು ಅಂತ ಈಗಾಗಲೇ ಡೈಲಿ ಹಂಟ್ ನಲ್ಲಿ ಈ ತರ ಒಂದು ಅಪ್ಲಿಕೇಶನ್ ನಲ್ಲಿ ಈ ಒಂದು ಮಾಹಿತಿ ವೈರಲ್ ಆಗಿದೆ ವೀಕ್ಷಕರೇ. ರಾಜ್ಯ ಬಜೆಟ್ ನಲ್ಲಿ ಇದರ ಬಗ್ಗೆ ಏನಾದ್ರೂ ಅಪ್ಡೇಟ್ ಬರೋ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಧಿಕೃತವಾಗಿ ಇನ್ನೂ ಕೂಡ ಏನು ಅಪ್ಡೇಟ್ ಬಂದಿಲ್ಲ. ಪಂಚ ಗ್ಯಾರಂಟಿಗಳಿಗೆ ರಾಜ್ಯ ಸರ್ಕಾರ ಇದುವರೆಗೂ 1,18,433 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದು, ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ಫಲಾನುಭವಿಗಳಿಗೆ ಕೆಲವು ತಿಂಗಳ ಹಣ ಕೂಡ ಬಾಕಿ ಉಳಿದಿದೆ. ತೆರಿಗೆ ಸಂಗ್ರಹದ ಹೆಚ್ಚಿನ ಪಾಲು ಗ್ಯಾರಂಟಿ ಯೋಜನೆಗಳಿಗೆ ವೆಚ್ಚವಾಗ್ತಾ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಇನ್ ಮುಂದೆ 5 ಗ್ಯಾರಂಟಿ ಅಲ್ಲ 10 ಗ್ಯಾರಂಟಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದು ವೈರಲ್ ಆಗಿದೆ. ಹೌದು, ಈಗಾಗಲೇ ನಮ್ಮ ಒಂದು ಕರ್ನಾಟಕದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳು ಜನರು ತುಂಬಾನೇ ಯೂಸ್ ಮಾಡ್ತಾ ಇದ್ದಾರೆ. ಮತ್ತೆ ಈಗ 5 ಗ್ಯಾರಂಟಿಗಳಲ್ಲ 10 ಗ್ಯಾರಂಟಿ ನೀಡಲು ಕಾಂಗ್ರೆಸ್ ಸರ್ಕಾರ ಮುಂದಾಗಬಹುದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ಹಾಗಾದ್ರೆ 10 ಗ್ಯಾರಂಟಿಯಲ್ಲಿ 5 ಗ್ಯಾರಂಟಿ ನಿಮಗೆ ಗೊತ್ತಿರಬಹುದು. ಇನ್ನುಳಿದ 5 ಗ್ಯಾರಂಟಿ ಯಾವುದು? ಹಾಗಾದ್ರೆ 6ನೇ ಗ್ಯಾರಂಟಿ ಭೂಮಿ ನೀಡುವುದು. ಮೊನ್ನೆ 1,000 ದಿನದ ಪ್ರೋಗ್ರಾಮ್ ನಲ್ಲಿ 6ನೇ ಗ್ಯಾರಂಟಿ ಕೂಡ ಘೋಷಣೆ ಮಾಡಿದ್ರು. 6ನೇ ಗ್ಯಾರಂಟಿ ಭೂಮಿ ಕೊಡೋದು ಅಂತ ಘೋಷಣೆ ಮಾಡಿದ್ರು. ಅದೇ ದಿನ 7ನೇ ಗ್ಯಾರಂಟಿ ಕುಡಿಯುವ ನೀರು ಯೋಜನೆ ಆಗಿರ್ಬೋದು, ರೈತರಿಗೆ ನೀರಿನ ಯೋಜನೆಗಳಾಗಿರ್ಬೋದು, ಇದು 7ನೇ ಗ್ಯಾರಂಟಿ. ಇನ್ನು 8ನೇ ಗ್ಯಾರಂಟಿಯಾಗಿ ಮನೆಗಳನ್ನ ಅಂದ್ರೆ ಇಲ್ಲದವರಿಗೆ ಮನೆ ಇಲ್ಲದವರಿಗೆ ಮನೆಗಳನ್ನ ವಿತರಣೆ ಮಾಡೋದಾಗಿರ್ಬೋದು, ಇದು 8ನೇ ಗ್ಯಾರಂಟಿ ಅಂತ ಘೋಷಣೆ ಮಾಡಿದ್ದಾರೆ. ಇನ್ನು 9ನೇ ಗ್ಯಾರಂಟಿಯಾಗಿ ಈ ಖಾತಾ ವಿತರಣೆ ಮಾಡೋದು. ಹೌದು ವೀಕ್ಷಕರೇ, ಅಂಗೈನಲ್ಲಿಯ ಆಸ್ತಿ ದಾಖಲೆಗಳನ್ನ ಇಟ್ಕೋಬಹುದು. ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಮಾನ್ಯತೆ ನೀಡೋದು, ಅದೇ ಸೇರಿದಂತೆ ಈ ಖಾತಾ ನೀಡೋದು 9ನೇ ಗ್ಯಾರಂಟಿ ಅಂತ ಹೇಳಲಾಗಿದೆ. ಹಾಗಾದ್ರೆ 10ನೇ ಗ್ಯಾರಂಟಿ ಬಂದು ಆರೋಗ್ಯವೇ ಭಾಗ್ಯ ಎಂದು ಕಾಂಗ್ರೆಸ್ ಪಕ್ಷ ತನ್ನ 10ನೇ ಗ್ಯಾರಂಟಿಯನ್ನ ಆರೋಗ್ಯ ಸೇವೆಗೆ ಮೀಸಲಿಟ್ಟಿದೆ. ಜನರಿಗೆ ಉಚಿತವಾಗಿ ಒಳ್ಳೆಯ ಆರೋಗ್ಯ ನೀಡುವ ಒಂದು ಸಂಕಲ್ಪದಲ್ಲಿ ಹೊಸ ಗ್ಯಾರಂಟಿಯನ್ನ ಘೋಷಣೆ ಮಾಡಲು ಮುಂದಾಗಿದ್ದು 10ನೇ ಗ್ಯಾರಂಟಿ ಆರೋಗ್ಯ ಭಾಗ್ಯ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಬನ್ನಿ ಅದೇ ತರ ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೆ ಏನೆಲ್ಲ ಉಪಯೋಗ? ಹೌದು ವೀಕ್ಷಕರೇ, ನೀವು ಕೂಡ BPL ಕಾರ್ಡ್ ಹೊಂದಿರಲಿ ಮತ್ತೆ ನೀವು ರೇಷನ್ ಕಾರ್ಡ್ ಹೊಂದಿದ್ರೆ ನಿಮಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು. ಮೊದಲಿಗೆ ಎಲ್ಲಾ ಒಂದು ಪಡಿತರ ಚೀಟಿದಾರರಿಗೆ BPL ಕಾರ್ಡ್ ಇದ್ದವರಿಗೆ ಬ್ರೇಕಿಂಗ್ ನ್ಯೂಸ್. ಇದೇ ಒಂದು ಮಾರ್ಚ್ ತಿಂಗಳಿನಿಂದ ಶುರುವಾಗಬಹುದು ಇಂದಿರಾ ಕಿಟ್ ವಿತರಣೆ. ಹೌದು ವೀಕ್ಷಕರೇ, ಇನ್ನು ಕೆಲವೇ ದಿನಗಳಲ್ಲಿ ಜನರ ಕೈಗೆ ಸೇರಲಿದೆ ಇಂದಿರಾ ಕಿಟ್. ಹೌದು, ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಟೆಂಡರ್ ಪ್ರಕ್ರಿಯೆ ಕೂಡ ಮುಕ್ತಾಯವಾಗುವುದಕ್ಕೆ ಬರ್ತಾ ಇದೆ. ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಕೂಡ ಆಗಿದೆ. ಈಗ ಎಲ್ಲಾ ಒಂದು ಕುಟುಂಬಕ್ಕೂ ಕೂಡ ಕಿಟ್ ಗಳನ್ನ ವಿತರಣೆ ಮಾಡಲು ಸರ್ಕಾರ ಮುಂದಾಗಬಹುದು ವೀಕ್ಷಕರೇ. ಪ್ರತಿಯೊಂದು ಕುಟುಂಬಕ್ಕೂ ಒಂದು ಇಂದಿರಾ ಕಿಟ್ ನೀಡಲು ಈಗಾಗಲೇ ತೀರ್ಮಾನ ಮಾಡಲಾಗಿದ್ದು, ಅಂದ್ರೆ ನಿಮ್ಮ ಹತ್ರ BPL ಕಾರ್ಡ್ ಇದ್ರೆ ಮಾತ್ರ ಈ ಒಂದು ಯೋಜನೆ ಲಾಭ ನಿಮಗೆ ಸಿಗಲಿದೆ. ಇನ್ನು ವೀಕ್ಷಕರೇ, ಈ ಒಂದು ಇಂದಿರಾ ಕಿಟ್ ನಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ 4 ವಸ್ತುಗಳನ್ನು ಕೂಡ ಇಡಲಾಗುತ್ತೆ. ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನ ವಿತರಣೆ ಮಾಡಲಾಗ್ತಾ ಇದೆ. ಇನ್ನು 5 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಅಂತೂ ವಿತರಣೆ ಆಗುತ್ತೆ. ಅದೇ ತರ ಕರ್ನಾಟಕ ಸರ್ಕಾರದಿಂದ ಅಕ್ಕಿ ಬದಲಾಗಿ ಇಂದಿರಾ ಫುಡ್ ಕಿಟ್ ಅನ್ನ ವಿತರಣೆ ಮಾಡಲು ಕ್ಷಣಗಣನೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇಂದಿರಾ ಕಿಟ್ ವಿತರಣೆ ಮಾಡ್ಬೇಕಾ, ಹೆಚ್ಚುವರಿ ಅಕ್ಕಿ ವಿತರಣೆ ಮಾಡ್ಬೇಕಾ, ನೀವು ಕಮೆಂಟ್ ಅಲ್ಲಿ ನಮಗೆ ತಿಳಿಸಬಹುದು. ಇನ್ನು ವೀಕ್ಷಕರೇ, 2ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಅನ್ನ ಸುವಿಧಾ ಯೋಜನೆ. ಹೌದು ವೀಕ್ಷಕರೇ, ಈ ಒಂದು ಯೋಜನೆಯಲ್ಲಿ 75 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ತಮ್ಮ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಒಮ್ಮೆ ಬಾರಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡ್ರೆ ಮನೆ ಬಾಗಿಲಿಗೆ ಪಡಿತರವನ್ನ ಕಳಿಸುವ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. 75 ವರ್ಷ ಮೇಲ್ಪಟ್ಟವರು ಒಮ್ಮೆ ಬಾರಿ ನ್ಯಾಯಬೆಲೆ ಅಂಗಡಿಗೆ ಹೋಗಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದು. ತುಂಬಾ ಜನರು ರೇಷನ್ ಕಾರ್ಡ್ ಇಲ್ಲದವರು ಹೊಸ BPL ಕಾರ್ಡ್ಗೆ ಅರ್ಜಿ ಹಾಕಿದ್ರು. ಮಾರ್ಚ್ ತಿಂಗಳಲ್ಲಿ ಹೊಸ ಪಡಿತರ ಚೀಟಿ ವಿತರಣೆ ಪ್ರಾರಂಭವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಬನ್ನಿ ಈಗ ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ದರದ ಬಗ್ಗೆನೂ ಕೂಡ ಅಪ್ಡೇಟ್ ನೋಡ್ತಾ ಹೋಗೋಣ. ಹೌದು ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಬಂಗಾರದ ಬೆಲೆ ಏನಾಗಿದೆ, ಅದೇ ತರ ಈಗಾಗಲೇ ನಿಮಗೆ ಗೊತ್ತಿರಬಹುದು ಬೆಳ್ಳಿ ದರ ಮತ್ತೆ 1 ಕೆಜಿ ಮೇಲೆ 3,000 ರೂಪಾಯಿ ಏರಿಕೆ ಆಗಿದೆ. ಯುದ್ಧ ಭೀತಿ. 1 ಗ್ರಾಮ್ಗೆ 273 ರೂಪಾಯಿ ಬೆಳ್ಳಿ ದರ, 1 ಕಿಲೋಗೆ 2,73,000 ರೂಪಾಯಿ. ಚಾರ್ಟ್ ಕೂಡ ಸ್ಕ್ರೀನ್ ಮೇಲೆ ಇದೆ. ಒಂದೇ ದಿನ 3,000 ರೂಪಾಯಿ ಏರಿಕೆ ಆಗಿದೆ. 2,70,000 ರೂಪಾಯಿದ್ದು 2,73,000 ರೂಪಾಯಿ ಆಗಿರುವಂತದ್ದು ವೀಕ್ಷಕರೇ. ಅದೇ ತರ 100 ಗ್ರಾಮ್ಗೆ 27,300 ರೂಪಾಯಿ ಬೆಳ್ಳಿ ದರ ಆಗಿದೆ. ಅದೇ ತರ ಬಂಗಾರದ ದರ 24 ಕ್ಯಾರೆಟ್ ದರ 1 ಗ್ರಾಮ್ಗೆ 16,100 ರೂಪಾಯಿ, 8 ಗ್ರಾಮ್ಗೆ 1,28,800 ರೂಪಾಯಿ, 10 ಗ್ರಾಮ್ಗೆ 1,61,100 ರೂಪಾಯಿ ಆಗಿರುವಂತದ್ದು ವೀಕ್ಷಕರೇ 24 ಕ್ಯಾರೆಟ್ ಚಿನ್ನದ ಬೆಲೆ. ಅದೇ ತರ ವೀಕ್ಷಕರೇ, ಮತ್ತೆ 2,000 ರೂಪಾಯಿ ಬಂಗಾರ ದರ ಏರಿಕೆ ಆಗಿದ್ರೆ ಬೆಳ್ಳಿ ದರವು ಕೂಡ 3 ದಿನದಲ್ಲಿ 25,000 ರೂಪಾಯಿ, ಹೌದು 25,000 ರೂಪಾಯಿ ಬೆಲೆ ಏರಿಕೆ ಆಗಿದೆ. ಎದಕ್ಕಂದ್ರೆ
ಇರಾನ್ ಮತ್ತು ಯುಎಸ್ ನಡುವೆ ಯುದ್ಧ ಭೀತಿ ಶುರುವಾಗಿದೆ. ಮತ್ತೊಂದು ಕಡೆಗೆ ಜಾಗತಿಕ ಮಟ್ಟದಲ್ಲಿ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಅಂತ ಹೇಳ್ಬಹುದು. ಮತ್ತೊಂದು ಕಡೆಗೆ ಸೆಂಟ್ರಲ್ ಬ್ಯಾಂಕ್ಗಳು ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡಲು ಮುಂದಾಗ್ತಾ ಇದ್ದಾವೆ. ನಿರ್ಮಲಾ ಸೀತಾರಾಮನ್ ಅವರು ಹೇಳಿರೋ ಪ್ರಕಾರ ಇದು ಕೇವಲ ತಾತ್ಕಾಲಿಕ, ಬಂಗಾರ ಬೆಳ್ಳಿ ಏರಿಕೆ ಕೇವಲ ತಾತ್ಕಾಲಿಕ ಅಂತ ಹೇಳಿದ್ದಾರೆ. ಮತ್ತೆ ಬೆಲೆ ಬೀಳಬಹುದು ಅಂತ ಎಚ್ಚರಿಕೆ ಗಂಟೆ ಬಾರಿಸಿದ್ದಾರೆ ವೀಕ್ಷಕರೇ. ಬನ್ನಿ ಕೊನೆಯದಾಗಿ 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲ್ ಫೋನ್ ಬ್ಯಾನ್ ಮಾಡೋ ಬಗ್ಗೆ ಈಗಾಗಲೇ ಒಂದು ಅಪ್ಡೇಟ್ ಇಲ್ಲಿ ಸಿಕ್ಕಿರುವಂತದ್ದು. ಹೌದು, ಶಾಲೆಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡೋ ವಿಚಾರ ಚರ್ಚೆಯಲ್ಲಿದೆ. ಪೋಷಕರಿಂದಲೂ ಈ ಬಗ್ಗೆ ಒತ್ತಡವಿದೆ. ಅನೇಕ ದೇಶಗಳಲ್ಲಿ ಈ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೂ ಕೂಡ ಬಂದಿದೆ ಅಂತ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೊಬೈಲ್ ಬ್ಯಾನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಶಾಲೆಗಳಲ್ಲಿ ಮಕ್ಕಳು ಮೊಬೈಲ್ ಬಳಕೆ ಮಾಡೋದನ್ನ ಕಡಿವಾಣ ಹಾಕಿದ್ರೆ ಒಳ್ಳೆಯದು. ಮೊಬೈಲ್ ಹೇಗೆ ದುರುಪಯೋಗವಾಗುತ್ತೆ ಅಂತ ಬಹಿರಂಗಪಡಿಸಕ್ಕಾಗಲ್ಲ. ಹೀಗಾಗಿ ಚಿಕ್ಕ ಮಕ್ಕಳಿಗೆ ಮೊಬೈಲ್ ಫೋನ್ ಕೊಡೋದು ತಪ್ಪಾಗುತ್ತೆ. 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲ್ ಫೋನ್ ಕೊಡೋದು ಬ್ಯಾನ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಚರ್ಚೆ ನಡೀತಾ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.